ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ T20 ವಿಶ್ವಕಪ್ನ ಫೈನಲ್ ಪಂದ್ಯ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಮಧ್ಯೆ ನಡೀತಾ ಇದೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಕ್ರಿಕೆಟಿಗ ಸುನಿಲ್ ಜೋಶಿ ಅವರಿದ್ದಾರೆ. ಮಾತಾಡ್ತಾ ಹೋಗ್ತೀನಿ ಸರ್. ಇಡೀ ಪಂದ್ಯವನ್ನು ಗಮನಿಸಿದ್ದೀರಾ? ಸೌತ್ ಆಫ್ರಿಕಾನ ನ್ಯೂಜಿಲೆಂಡ್ ಬೀಟ್ ಮಾಡ್ಕೊಂಡ್ಬಂತು, ಮತ್ತೊಂದು ಕಡೆ ಇಂಗ್ಲೆಂಡನ್ನು ಇಂಡಿಯಾ ಬೀಟ್ ಮಾಡ್ಕೊಂಡ್ಬಂತು. ಎರಡೂ ಒಂದು ಸ್ಟ್ರಾಂಗ್ ಟೀಮ್ ಪೈಪೋಟಿ ನಡೆಸ್ತದೆ. ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಈ ಪಂದ್ಯವನ್ನು ಅಂತೇಳಿ? ಎರಡು ಟೀಮು ಚೆನ್ನಾಗಿ ಆಡಿದೆ. ಯಾಕಂದರೆ ಎರಡು ಟೀಮು ಸೆಮಿಫೈನಲ್ಸು ಕ್ಲಿನಿಕಲ್ ಆಗಿ ಬಂದಿದೆ. ನ್ಯೂಜಿಲೆಂಡ್ ಅದರಲ್ಲಿ ಹೇಳಬೇಕಂದ್ರೆ, ಕಾರಣ ಭಾರತ ತಂಡ ಬಾಂಬೆಯಲ್ಲಿ ಸೆಮಿಫೈನಲ್ಸು ಕೊನೆಯವ್ರ ತನಕ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕಂದರೆ ಹೈ ಸ್ಕೋರಿಂಗ್ ಇದ್ದಾಗ ಜಾಸ್ತಿ ಪಲ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಎರಡು ಟೀಮು ಚೆನ್ನಾಗಿ ಆಡಿಕೊಂಡು ಫೈನಲ್ಸ್ಗೆ ಬಂದಿದ್ದಾರೆ. ಚಾಲೆಂಜ್ ಇರೋದು ಇವಾಗ ಫೈನಲ್ಸ್ನಲ್ಲಿ ಏನಂತಂದರೆ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಜೊತೆಗೆ ಯಾವಾಗ ನೀವು ಏನು ಸಿಚುವೇಶನಲ್ಲಿ ಹೇಗೆ ಯಾರು ಜಾಸ್ತಿ ಚಾನ್ಸ್ ತೊಗೊಳ್ತಾರೆ. ಸೊ ಅದರಿಂದ ನೋಡಿದಾಗ ಭಾರತ ತಂಡ ಎಲ್ಲ ಡ್ಯೂ ಇದೆ. ಈಗ ಲಾಸ್ಟ್ 2 ಮ್ಯಾಚ್ ಸಂಜು ಸ್ಯಾಮ್ಸಂಗ್ ಹೊಡೆದ್ರು, ಅಭಿಷೇಕ್ ಶರ್ಮಾ ಬರಬೇಕು, ಇಶಾನ್ ಕಿಶನ್ ಬರಬೇಕು, ಸೂರ್ಯಕುಮಾರ್ ಯಾದವ್ ಬರಬೇಕು. ಸೊ ಬೌಲಿಂಗ್ ನೀವು ವಿಚಾರ ತೋರಿಸಿದ್ರೆ ಬುಮ್ರಾ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಕ್ಷರ್ ಪಟೇಲ್ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ. ಒಂದೇನೆಂದರೆ ವರುಣ್ ಚಕ್ರವರ್ತಿ ಚೆನ್ನಾಗಿ ಮಾಡಬೇಕು. ಲಾಸ್ಟ್ 2 ಮ್ಯಾಚಿಂದ ಬೌಲಿಂಗ್ ಚೆನ್ನಾಗಿ ಮಾಡಿಲ್ಲ ಅವರು. ಸೊ ಖಂಡಿತ ಈ ಇಬ್ಬರು ಸ್ಪಿನ್ನರ್ಸು, ಬೌಲರ್ಸ್, ಬ್ಯಾಟ್ಸ್ಮನ್ ಒಟ್ಟಿಗೆ ಇಟ್ಸ್ ಆಲ್ರೌಂಡ್ ಟೀಮ್ ಇದು. ಆ್ಯಕ್ಚುಲಿ ನೋಡಬೇಕಂದ್ರೆ ಭಾರತ ಟೀಮು ಚೆನ್ನಾಗಿ ಆಡ್ತಾ ಇದ್ದಾರೆ, ಒಳ್ಳೆ ಫಾರ್ಮಲ್ಲಿದ್ದಾರೆ. ಖಂಡಿತ ನಮ್ಮ ಆಸೆ ಏನಂತಂದರೆ ಕೊನೆ ತನಕ ಹೋಗಲಿ ಅಂತೇಳಿ ಆಸೆ ಸರ್. ಈಗ ನೀವು ಅನಾಲಿಸಿಸ್ ಮಾಡ್ದಂಗೆ ಅಹಮದಾಬಾದ್ ಪಿಚ್ಚು ಯಾವುದಕ್ಕೆ ಹೆಚ್ಚು ಸಪೋರ್ಟ್ ಮಾಡುತ್ತೆ? ಅಂದರೆ ಟಾಸ್ ಯಾರು ಮೊದಲು ಬ್ಯಾಟಿಂಗ್ ಮಾಡಿದವ್ರಿಗೆ ಅನುಕೂಲ ಆಗುತ್ತಾ, ಸೆಕೆಂಡ್ ಬ್ಯಾಟಿಂಗ್ ಮಾಡಿದವ್ರಿಗೆ ಅನುಕೂಲ ಆಗುತ್ತಾ? ಇನ್ನೊಂದು ಈ ನಿಟ್ಟಿನಲ್ಲಿ ನೋಡಿದ್ರೆ ಟೀಮ್ ಇಂಡಿಯಾದಲ್ಲಿ ಯಾರೆಲ್ಲ ಸುಧಾರಣೆ ತರ್ಕೋಬೇಕು, ಜೊತೆಗೆ ಒಳ್ಳೆ ಫೈಟ್ ಕೊಡಬೇಕಾದ್ರೆ ನ್ಯೂಜಿಲೆಂಡಲ್ಲಿ ಯಾವೆಲ್ಲ ಪ್ಲೇಯರ್ಗಳು ಸುಧಾರಣೆ ತರ್ಕೋಬೇಕಾಗತ್ತೆ? ಯಾವ ರೀತಿ? ಅಹಮದಾಬಾದ್ ವಿಕೆಟ್ ಚೆನ್ನಾಗೇ ಇದೆ, ಸ್ಪೋರ್ಟಿಂಗ್ ವಿಕೆಟ್ ಇದು. ಏನಂತಂದರೆ ಅಂಡರ್ ಪ್ರೆಷರ್ ಯಾರ ನಿಮ್ಮ ಸ್ಕಿಲ್ಲನ್ನು ನೀವು ಬ್ಯಾಕ್ ಮಾಡ್ತೀರಾ, ನಿಮ್ಮ ಟ್ಯಾಲೆಂಟನ್ನು ಬ್ಯಾಕ್ ಮಾಡ್ತೀರಾ, ಖಂಡಿತ ನಿಮಗೆ ಆಪರ್ಚುನಿಟಿ ಜಾಸ್ತಿ ಸಿಗುತ್ತೆ. ಅಲ್ಲಿ ಎರಡೂ ಟೀಮು ಸಮಾನವಾಗಿದೆ. ಎರಡು ಟೀಮು ಕೆಳಗೆ ಮೇಲೆ ಅಂತಿಲ್ಲ, ಸಮಾನವಾಗಿದೆ. ಇಟ್ಸ್ ಓನ್ಲಿ ಆನ್ ದ ಡೇ ಯಾವಾಗ ನೀವು ಹೇಗೆ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಯಾವ ಥರ ನೀವು ಶುರು ಮಾಡ್ತೀರಾ. ಸೊ ದಟ್ಸ್ ಹೌ ದ ಕ್ರಿಕೆಟ್. ಬಟ್ ಲಾಸ್ಟ್ ಓವರ್ ತನಕ ಹೋಗಲಿ. ಥ್ಯಾಂಕ್ ಯು. ಇದಿಷ್ಟು ಕೂಡ ಸುನಿಲ್ ಜೋಶಿ ಅವರ ಮಾತು. ಅಂದರೆ ಎಲ್ಲರ ಚಿತ್ತ ಫೈನಲ್ನತ್ತ ನೆಟ್ಟಿರುವಂಥದ್ದು. ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆದ್ದು ಬರುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.